ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಪ್ರೈವೇಟ್ ಕಂಪನೀಸ್ ಕ್ಯಾನ್ ನೌ ಎಂಟರ್ ನ್ಯೂಕ್ಲಿಯರ್ ಪವರ್ ಸೆಕ್ಟರ್. ನ್ಯೂಕ್ಲಿಯರ್ ಪವರ್ ಮೊದಲು ಪ್ರೈವೇಟ್ ಕಂಪನಿಗಳಿಗೆ ಇದರಲ್ಲಿ ಅಲೋ ಇರಲಿಲ್ಲ. ಅವರನ್ನ ಇಲ್ಲಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಅಥವಾ ಇವರಿಗೆ ಯಾವುದೇ ರೀತಿ ಅವಕಾಶಗಳಿರಲಿಲ್ಲ. ಈಗ ನೋಡಿ, ದ ಲೋಕಸಭಾ ಪಾಸ್ಡ್ ದ ಶಾಂತಿ ಬಿಲ್. ಶಾಂತಿ ಇದರ ಫುಲ್ ಫಾರ್ಮ್ ಅನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಶಾಂತಿ ಬಿಲ್ ಅನ್ನ ಮಸೂದೆಯನ್ನ ಲೋಕಸಭೆ ಅಂಗೀಕಾರ ಮಾಡಿದೆ. ಏನು ಶಾಂತಿ ಅಂತಂದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಫುಲ್ ಫಾರ್ಮ್ ಇದೆ ಅದಕ್ಕೆ. ವಿಚ್ ಅಲೌಸ್ ಪ್ರೈವೇಟ್ ಅಂಡ್ ಫಾರಿನ್ ಕಂಪನೀಸ್ ಟು ಸೆಟ್ ಅಪ್ ಅಂಡ್ ರನ್ ಸಿವಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ. ಯಾರ್ಯಾರು? ಪ್ರೈವೇಟ್ ಮತ್ತೆ ಫಾರಿನ್ ಕಂಪನಿಗಳು ಸಿವಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಭಾರತದಲ್ಲಿ ಸೆಟ್ ಅಪ್ ಮಾಡಬಹುದು. ಅರ್ಲಿಯರ್ ಹ್ಯಾಂಡಲ್ಡ್ ಮೇನ್ಲಿ ಬೈ ದಿ ಗವರ್ಮೆಂಟ್. ಮೊದಲು ಈ ಒಂದು ವಲಯವನ್ನ ಕೇವಲ ಸರ್ಕಾರ ನೋಡ್ಕೊಳ್ತಾ ಇತ್ತು. ಇನ್ನು ರೆಸ್ಪಾನ್ಸಿಬಿಲಿಟಿ ಶಿಫ್ಟೆಡ್ ಟು ಪ್ಲಾಂಟ್ ಆಪರೇಟರ್ಸ್, ನಾಟ್ ಸಪ್ಲೈಯರ್ಸ್. ಈಗ ಏನಾದ್ರೂ ಆದ್ರೆ ಅದರ ಜವಾಬ್ದಾರಿ ಪ್ಲಾಂಟ್ ಆಪರೇಟರ್ ಗಳಿಗೆ ಶಿಫ್ಟ್ ಆಗ್ತಾ ಇದೆ, ಸಪ್ಲೈಯರ್ ಗಳಿಗಲ್ಲ. ದ ಬಿಲ್ ರಿಮೂವ್ಸ್ ಅ ಕೀ ಕ್ಲಾಸ್ ದಟ್ ಮೇಡ್ ಇಕ್ವಿಪ್ಮೆಂಟ್ ಸಪ್ಲೈಯರ್ಸ್ ಲಯಬಲ್ ಇನ್ ಕೇಸ್ ಆಫ್ ಅನ್ ಆಕ್ಸಿಡೆಂಟ್. ಒಂದ್ ವೇಳೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಯಾವ್ದಾದ್ರು ಇಕ್ವಿಪ್ಮೆಂಟ್ ಅನ್ನ ಸಪ್ಲೈ ಮಾಡ್ತಾ ಇರ್ತಾರಲ್ವಾ, ಅವರು ಅದಕ್ಕೆ ಹೊಣೆಗಾರರು ಆಗಿರ್ತಾ ಇದ್ರು ಮೊದಲು. ಆದ್ರೆ ಆ ಕ್ಲಾಸ್ ಅನ್ನ ಈಗ ರಿಮೂವ್ ಮಾಡಿದ್ದಾರೆ. ನಾವ್ ಆಪರೇಟರ್ ಆಫ್ ದಿ ನ್ಯೂಕ್ಲಿಯರ್ ಪ್ಲಾಂಟ್ ವಿಲ್ ಬಿ ಮೇನ್ಲಿ ರೆಸ್ಪಾನ್ಸಿಬಲ್. ಈಗ ಆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಯಾರು ಸಂಪೂರ್ಣವಾಗಿ ನಿರ್ವಹಿಸ್ತಾ ಇರ್ತಾರೋ, ಆಪರೇಟ್ ಮಾಡ್ತಾ ಇದ್ದಾರೋ, ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇನ್ನು ಇದಾದ್ಮೇಲೆ ಅಪೋಸಿಷನ್ ಅವರು ಇದಕ್ಕೆ ಟೀಕೆ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಅಪೋಸಿಷನ್ ಫಿಯರ್ಸ್ ಸೇಫ್ಟಿ ಅಂಡ್ ಕಾರ್ಪೊರೇಟ್ ಫೇವರಿಟಿಸಮ್. ಸಹ ಆಗಬಹುದು. ಕಾಂಗ್ರೆಸ್ ಅಂಡ್ ಅದರ್ ಪಾರ್ಟೀಸ್ ಆರ್ಗ್ಯೂ ದಟ್ ರಿಮೂವಿಂಗ್ ಸಪ್ಲೈಯರ್ ಲಯಬಿಲಿಟಿ ಮೇ ವೀಕನ್ ಸೇಫ್ಟಿ and question whether the bill benefits big private conglomerates more than public interest. ಈ ತರ ಮಾಡೋದ್ರಿಂದ ಏನಾಗ್ತಾ ಇದೆ? ಸೇಫ್ಟಿ ವೀಕ್ ಆಗ್ತಾ ಹೋಗಬಹುದು ಅಲ್ವಾ, ಸುರಕ್ಷತೆ ದುರ್ಬಲ ಆಗ್ತಾ ಹೋಗಬಹುದು. ಅದರ ಜೊತೆ ಈ ಒಂದು ಬಿಲ್ ಇಂದಾಗಿ ಪ್ರೈವೇಟ್ ಕಾಂಗ್ಲೋಮರೇಟ್ಗಳು, ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳು, ಅವರಿಗೆ ಜಾಸ್ತಿ ಲಾಭ ಆಗಬಹುದು, ಜನಗಳಿಗೆ ಸುರಕ್ಷತೆ ಕಡಿಮೆ ಆಗಬಹುದು, ಜನರಿಗೆ ಯಾವುದೇ ಉಪಯೋಗ ಆಗದೆ ಇರಬಹುದು ಅನ್ನುವಂಥ ರೀತಿಯಲ್ಲಿ ಅಪೋಸಿಷನ್ ಪಾರ್ಟಿಯವರು ಈಗ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರೊಟೆಸ್ಟ್ ನಿಯರ್ ಇಂಡಿಯನ್ ಮಿಷನ್ ಇನ್ ಢಾಕಾ. A radical group in Bangladesh announced a march to the Indian High Commission in Dhaka, protesting what they claim is India's interference in Bangladesh politics. ಬಾಂಗ್ಲಾದೇಶದ ರಾಜಕೀಯದಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ. ಯಾಕಂದ್ರೆ ಶೇಖ್ ಹಸೀನಾ ಅವರ ವಿಷಯ ಎಲ್ಲ ನಿಮ್ಗೆ ಕೇಳಿರಬಹುದು. ಹಾಗಾಗಿ ಅದನ್ನ ಆರೋಪ ಮಾಡಿಕೊಂಡು ಢಾಕಾದಲ್ಲಿ ಭಾರತೀಯ ಹೈಕಮಿಷನ್ಗೆ ಪಾದಯಾತ್ರೆ ನಡೆಸ್ತೇವೆ ಅಂತ ಅಲ್ಲಿನ ತೀವ್ರಗಾಮಿ ಗುಂಪು ಘೋಷಣೆಯನ್ನು ಮಾಡಿದೆ. ಇಂಡಿಯಾ ರೈಸಸ್ ಸೇಫ್ಟಿ ಕನ್ಸರ್ನ್ಸ್. India strongly objected to the protest and asked the Bangladesh government ensure the safety and security of Indian diplomats, mission staff and visa centers. ಇದನ್ನ ಭಾರತ ತೀವ್ರವಾಗಿ ವಿರೋಧಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಗಳಿದ್ದಾರೆ, ಮತ್ತೆ ಸಿಬ್ಬಂದಿ ಬೇರೆ ಬೇರೆ ಸ್ಟಾಫ್ಸ್ ಇದ್ದಾರೆ, ವೀಸಾ ಕೇಂದ್ರಗಳಿದೆ. ಇದೆಲ್ಲ ಸುರಕ್ಷಿತವಾಗಿಡಬೇಕು ಅಂತ ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಸೂಚಿಸ್ತಾ ಇದೆ. And India rejects allegations. ಎಲ್ಲ ಆರೋಪಗಳನ್ನ ಭಾರತ ತಿರಸ್ಕರಿಸ್ತಾ ಇದೆ. The Indian government denied all accusations, calling them false and spread by extremist element. And reminded Bangladesh of its responsibility under international law to protect foreign missions. ಬಾಂಗ್ಲಾದೇಶದಲ್ಲಿ ಇವರೇನೇನೆಲ್ಲ ಆರೋಪ ಮಾಡ್ತಾ ಇದ್ದಾರೋ ಎಲ್ಲ ಆರೋಪಗಳು ಸುಳ್ಳು ಸುದ್ದಿ ಅದು ಅಂತ ಭಾರತ ತಿರಸ್ಕರಿಸ್ತಾ ಇದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ವಿದೇಶಿ ಮಿಷನ್ಗಳನ್ನ, ಬೇರೆ ದೇಶದ ಯೋಜನೆಗಳನ್ನ ರಕ್ಷಣೆ ಮಾಡುವುದು ಬಾಂಗ್ಲಾದೇಶದ ಜವಾಬ್ದಾರಿ ಅಂತ ಭಾರತ ನೆನಪಿಸ್ತಾ ಇದೆ. ಇದಾದ ನಂತರ ಮುಂದಿನ ವಿಚಾರ, ಫಸ್ಟ್ ಲೆವೆಲ್ ಐಸಿಜಿ ವಿಸಿಟ್ ಟು ಚಾಬಹಾರ್. ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ನೀವು ಕೇಳಿರಬಹುದು. ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ಸಾರ್ಥಕ್ ಮೇಡ್ ಇಟ್ಸ್ ಫಸ್ಟ್ ಪೋರ್ಟ್ ಕಾಲ್ ಎಟ್ ಇರಾನ್ಸ್ ಚಾಬಹಾರ್ ಪೋರ್ಟ್, ಮಾರ್ಕಿಂಗ್ ಅ ನ್ಯೂ ಮೈಲ್ ಸ್ಟೋನ್ ಇನ್ ಇಂಡಿಯಾ ಇರಾನ್ ಮ್ಯಾರಿಟೈಮ್ ಎಂಗೇಜ್ಮೆಂಟ್. ಭಾರತ ಮತ್ತು ಇರಾನಿನ ಮ್ಯಾರಿಟೈಮ್ ಎಂಗೇಜ್ಮೆಂಟ್, ಕಡಲು ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಮೈಲಿಗಲ್ಲು ಅಂತ ಹೇಳಬಹುದು. ಭಾರತದ ಕರಾವಳಿ ರಕ್ಷಣಾ ಪಡೆಯ ಸಾರ್ಥಕ್ ಹಡಗು ಇರಾನಿನ ಚಾಬಹಾರ್ ಬಂದರಿಗೆ ಮೊದಲನೇ ಬಾರಿ ಭೇಟಿ ನೀಡ್ತಾ ಇದೆ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ಚಾಬಹಾರ್ ಎಲ್ಲಿರೋದು? ಹೋಗಿ ಈಗಲೇ ಮ್ಯಾಪ್ ಅನ್ನ ಓಪನ್ ಮಾಡಿ ತಿಳ್ಕೊಳ್ಳಿ. ಚಾಬಹಾರ್ ಬಂದರು ಎಲ್ಲಿದೆ, ಪಕ್ಕದಲ್ಲಿ ಬೇರೆ ಯಾವ ಬಂದಿರಿದೆ, ಚೀನಾದ ಒಂದು ಪ್ರಭಾವ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದೆಲ್ಲ ತಿಳ್ಕೊಳ್ಬೇಕು. ಲಿಂಕ್ ಆಗಿರುವಂತ ವಿಷಯ ಜಿಯೋ ಪಾಲಿಟಿಕ್ಸ್ಗೆ. The visit highlights India's role in securing sea routes and supply lines to Afghanistan and Central Asia.
where Chabahar is a key strategic gateway. ನಾವು ಅಫ್ಘಾನಿಸ್ತಾನ ಮತ್ತೆ ಮಧ್ಯ ಏಷ್ಯಾದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಬೇಕು ಅಂತಂದ್ರೆ ಅದರ ಜೊತೆ ಸರಕು ಪೂರೈಕೆ, ಸಮುದ್ರ ಮಾರ್ಗಗಳ ಭದ್ರತೆ ಎಲ್ಲದಕ್ಕೂ ಚಾಬಹಾರ್ ಬಂದರು ಬಹಳ ಪ್ರಮುಖವಾದಂತ ಪ್ರದೇಶ. Aligned with India's maritime vision, the visit supports India's Sagar and Mahasagar vision, focusing on secure, cooperative, and inclusive maritime security through professional and community activities. ಭಾರತದ ಸಾಗರ್ ಮತ್ತೆ ಮಹಾಸಾಗರ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಇರಬಹುದು ಅಥವಾ ವಿಷನ್ ಇರಬಹುದು. ಆ ವಿಷನ್ಗೆ ಇದು ಅಲೈನ್ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಸಮುದ್ರ ಅಥವಾ ಕಡಲ ಭದ್ರತೆ ಸಹಕಾರವನ್ನ ಬಲಪಡಿಸುವಂತ ಗುರಿಯನ್ನ ಈ ಒಂದು ಕ್ರಮ ಅಥವಾ ಈ ಒಂದು ಮೇಲ್ಗಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳಿದ್ವಲ್ವಾ, ಅದು ವಿಸಿಟ್ ಮಾಡೋದು ಅದಕ್ಕೆ ಎಷ್ಟು ಮಹತ್ವ ಇದೆ. ಇನ್ನು ಸೆಬಿ ಪ್ಲಾನ್ಸ್ ಟು ರೆಡ್ಯೂಸ್ ಬ್ರೋಕರೇಜ್ ಕಾಸ್ಟ್. ಸೆಬಿ ಇಸ್ ರಿವ್ಯೂವಿಂಗ್ ಓಲ್ಡ್ ರೂಲ್ಸ್ ಅಂಡ್ ಹ್ಯಾಸ್ ಪ್ರಪೋಸ್ಡ್ ಕಟಿಂಗ್ ಬ್ರೋಕರೇಜ್ ಚಾರ್ಜಸ್. ಏನ್ ಮಾಡ್ತಾ ಇದೆ, ಹಳೆಯ ರೂಲ್ಗಳನ್ನ ಹಳೆಯ ನಿಯಮಗಳನ್ನ ಪರಿಶೀಲನೆ ಮಾಡ್ತಾ ಈಗ ಬ್ರೋಕರೇಜ್ ಚಾರ್ಜ್ಗಳನ್ನ ಕಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಫಾರ್ ಕ್ಯಾಶ್ ಮಾರ್ಕೆಟ್ ಅಂಡ್ ಡೆರಿವೇಟಿವ್ಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಶ್ ಮಾರ್ಕೆಟ್ ಡೆರಿವೇಟಿವ್ಸ್ ಗಳ ಬ್ರೋಕರೇಜ್ ಚಾರ್ಜ್ ಅನ್ನ ಕಟ್ ಮಾಡೋದು. ಯಾಕಂತಂದ್ರೆ ಟು ಮೇಕ್ ಟ್ರೇಡಿಂಗ್ ಚೀಪರ್ ಫಾರ್ ಇನ್ವೆಸ್ಟರ್ಸ್ ಗಳಿಗೆ, ಹೂಡಿಕೆದಾರರಿಗೆ ವ್ಯಾಪಾರವನ್ನ ಅಗ್ಗವಾಗಿಸ್ಲಿಕ್ಕೆ, ಅವರಿಗೆ ಹೆಚ್ಚು ಉತ್ತೇಜನ ಕೊಡ್ಲಿಕ್ಕೆ ಈ ರೀತಿ ಸೆಬಿ ಮಾಡ್ತಾ ಇದೆ. ಲೋವರ್ ಎಕ್ಸ್ಪೆನ್ಸಸ್ ಫಾರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್. ಈಗ ಮ್ಯೂಚುವಲ್ ಫಂಡ್ ಅಂತ ಕೇಳ್ತಾ ಇರಬಹುದು, ಅಲ್ಲೂ ಸಹ ಇನ್ವೆಸ್ಟ್ ಮಾಡೋರು ಇರ್ತಾರಲ್ವಾ, ಅವರಿಗೆ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ. ದ ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸ್ ರೇಷಿಯೋ ಫೀಸ್ ಚಾರ್ಜ್ಡ್ ಬೈ ಮ್ಯೂಚುವಲ್ ಫಂಡ್ಸ್, ಅವರು ಚಾರ್ಜ್ ಮಾಡುವಂತ ಫೀಸ್ ಮೇ ಬಿ ರೆಡ್ಯೂಸ್ಡ್ ಬೈ ಅಪ್ ಟು 15 ಬೇಸಿಸ್ ಪಾಯಿಂಟ್ಸ್, 15 ಬೇಸಿಸ್ ಪಾಯಿಂಟ್ಗಳವರೆಗೆ ಕಡಿಮೆ ಮಾಡಬಹುದು, ವಿಚ್ ಮೀನ್ಸ್ ಮೋರ್ ರಿಟರ್ನ್ಸ್ ಫಾರ್ ಇನ್ವೆಸ್ಟರ್ಸ್. ಈ ಪಾಯಿಂಟ್ ಅನ್ನು ಕಡಿಮೆ ಮಾಡೋದ್ರಿಂದ ಅವರಿಗೆ ಜಾಸ್ತಿ ಲಾಭ ಆಗುತ್ತೆ. ಮೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಸಿಂಪ್ಲರ್ ರೂಲ್ಸ್. ಮುಖ್ಯವಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೆಬಿ ವಾಂಟ್ಸ್ ಕ್ಲಿಯರರ್ ರೂಲ್ಸ್ ಆನ್ ರಿಸರ್ಚ್, ಬ್ರೋಕರೇಜ್ ಚಾರ್ಜಸ್ ಅಂಡ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂಡ್ ಏಮ್ಸ್ ಟು ಸಿಂಪ್ಲಿಫೈ ರೆಗ್ಯುಲೇಷನ್ಸ್ ಸೊ ಇನ್ವೆಸ್ಟರ್ಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಪೇಯಿಂಗ್ ಫಾರ್. ಒಂದು ಪಾರದರ್ಶಕತೆ ಬೇಕು. ಸೆಬಿ ಅನ್ನೋದು ರೆಗ್ಯುಲೇಟರಿ ಬಾಡಿ, ಅದು ಟ್ರಾನ್ಸ್ಪರೆನ್ಸಿ ಬೇಕು, ಮತ್ತೆ ರೂಲ್ಸ್ಗಳು ಇನ್ನಷ್ಟು ಸಿಂಪ್ಲಿಫೈ ಆಗಬೇಕು, ಸರಳೀಕೃತವಾಗಬೇಕು. ಅದಾದಾಗ ಮಾತ್ರ ಮುಖ್ಯವಾಗಿ ನಾವು ರಿಸರ್ಚ್, ಬ್ರೋಕರೇಜ್ ಚಾರ್ಜ್ ಇರಬಹುದು, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆಲ್ಲವನ್ನ ನಿಭಾಯಿಸ್ಕೊಂಡು ಹೋಗಬಹುದು. ಇನ್ನು ಯುಎಸ್ ಹ್ಯಾಸ್ ಡಿಕ್ಲೇರ್ಡ್ ವೆನಿಜುವೆಲಾಸ್ ಗವರ್ಮೆಂಟ್ ಅ ಟೆರರಿಸ್ಟ್ ರೆಜೀಮ್. ಯುಎಸ್ ಹ್ಯಾಸ್ ಅಫಿಷಿಯಲಿ ಲೇಬಲ್ಡ್ President Nicolas Maduro's government as terrorist organization, sharply escalating pressure on Venezuela. ವೆನಿಜುವೆಲಾದ ಅಧ್ಯಕ್ಷ ನಿಕೋಲಾಸ್ ಮಡುರೋ ಇದಾರಲ್ವಾ, ಅವರ ಸರ್ಕಾರವನ್ನ ಒಂದು ಭಯೋತ್ಪಾದಕರೇ ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ ಅಮೆರಿಕ ಘೋಷಣೆ ಮಾಡಿಬಿಟ್ಟಿದೆ. ಯುಎಸ್ ಆರ್ಡರ್ಡ್ ಅ ಬ್ಲಾಕೇಡ್ ಆಫ್ ವೆನಿಜುವೆಲನ್ ಆಯಿಲ್ ಟ್ಯಾಂಕರ್ಸ್ಗಳು, ಮುಖ್ಯವಾಗಿ ಕಚ್ಚಾ ತೈಲ ರಫ್ತನ್ನ ತಡಿಲಿಕ್ಕೆ ಯುಎಸ್ ಮುಂದಾಗ್ತಾ ಇದೆ. ಯುಎಸ್ ಹ್ಯಾಸ್ ಆರ್ಡರ್ಡ್ that oil tankers carrying Venezuelan crude should be stopped entering or leaving Venezuela to choke its oil trade. ಹೇಗಾದ್ರೂ ಮಾಡಿ ಆಯಿಲ್ ಟ್ರೇಡ್ ಅನ್ನ ಕಡಿಮೆ ಮಾಡಬೇಕು, ವೆನೆಜುವೆಲಾಕ್ಕೆ ಆದಷ್ಟು ದೊಡ್ಡ ಆರ್ಥಿಕ ಹೊಡೆತವನ್ನು ಕೊಡಬೇಕು. ಹಾಗಾಗಿ ಅದಕ್ಕೋಸ್ಕರ ಕಚ್ಚಾ ತೈಲ ರಫ್ತನ್ನ ತಡಿಲಿಕ್ಕೆ ಯುಎಸ್ ದಿಗ್ಬಂಧನ ಹೇರ್ಲಿಕ್ಕೆ ಆದೇಶವನ್ನು ಕೊಟ್ಟಿದೆ. ಆಯಿಲ್ ಇಸ್ ವೆನೆಜುವೆಲನ್ ಲೈಫ್ ಲೈನ್, ಸೊ ಇಂಪ್ಯಾಕ್ಟ್ ವಿಲ್ ಬಿ ಸಿವಿಯರ್. ವೆನೆಜುವೆಲಾದ ರಫ್ತಿನ ಆದಾಯದಲ್ಲಿ ನೋಡಿ, ಆಯಿಲ್ ಸೇಲ್ಸ್ ಮೇಕಪ್ ಓವರ್ 90% ಆಫ್ ವೆನೆಜುವೆಲಾಸ್ ಎಕ್ಸ್ಪೋರ್ಟ್ ಇನ್ಕಮ್. ರಫ್ತು ಮಾಡೋದ್ರಲ್ಲಿ ಆಯಿಲ್ ಇಂದ ಬರುವಂತ ಆದಾಯ 90ಕ್ಕಿಂತ ಜಾಸ್ತಿ ಇದೆ. ಬ್ಲಾಕಿಂಗ್ ಆಯಿಲ್ ಟ್ಯಾಂಕರ್ಸ್ ಕ್ಯಾನ್ ಬ್ಯಾಡ್ಲಿ ಡ್ಯಾಮೇಜ್ ವೆನೆಜುವೆಲಾಸ್ ಎಕಾನಮಿ ಅಂಡ್ ವೀಕನ್ಸ್ ದಿ ಮ್ಯಾಡುರೋ ಗವರ್ಮೆಂಟ್ ಫರ್ದರ್. ಈಗ ಇದನ್ನೇ ಬ್ಲಾಕ್ ಮಾಡಿಬಿಟ್ರೆ ತುಂಬಾ ದೊಡ್ಡ ಮಟ್ಟದ ಆರ್ಥಿಕ ಹಾನಿ ಆಗುತ್ತೆ. ಈಗ ಅಲ್ಲಿನ ಸರ್ಕಾರವನ್ನು ಇನ್ನಷ್ಟು ದುರ್ಬಲಗೊಳಿಸ್ತಾ ಹೋಗುತ್ತೆ. ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ದ ಚೇಂಜಿಂಗ್ ಪ್ಯಾಟರ್ನ್ಸ್ ಆಫ್ ಇಂಡಿಯಾ ಸ್ಟೂಡೆಂಟ್ ಮೈಗ್ರೇಷನ್. ಬಹಳ ಇಂಟ್ರೆಸ್ಟಿಂಗ್ ಆರ್ಟಿಕಲ್. ಭಾರತದಿಂದ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗ್ತಾರೆ, ಮೈಗ್ರೇಟ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಡಿಯನ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಅಬ್ರಾಡ್ ಇನ್ ರೆಕಾರ್ಡ್ ನಂಬರ್ಸ್. ಇತ್ತೀಚಿನ ದಿನಗಳಲ್ಲಿ ದಾಖಲೆಯ ಮಟ್ಟದಲ್ಲಿ ಒಂದು ಮೈಗ್ರೇಷನ್ ಆಗೋದನ್ನ ನಾವು ನೋಡ್ತಾ ಇದ್ದೇವೆ. ಮೋಸ್ಟ್ಲಿ ಯೂಸಿಂಗ್ ದೇರ್ ಓನ್ ಮನಿ ಆರ್ ಲೋನ್ಸ್. ಹೇಗೆ ಹೋಗ್ತಾ ಇದ್ದಾರೆ, ತಮ್ಮದೇ ಆದ ಹಣ ಅಥವಾ ಸಾಲ ಮಾಡಿ ಹೋಗ್ತಾ ಇದ್ದಾರೆ. ಬಟ್ ಮೆನಿ ಆರ್ ಎಂಡಿಂಗ್ ಅಪ್ ಇನ್ ಲೋ ಕ್ವಾಲಿಟಿ ಕಾಲೇಜಸ್. ನಮಗೇನನ್ಸುತ್ತೆ, ಫಾರಿನ್ಗೆ ಹೋಗ್ಬಿಟ್ಟಿದ್ದಾರೆ, ತುಂಬಾ ಒಳ್ಳೆ ಶಿಕ್ಷಣ, ಉದ್ಯೋಗ ಎಲ್ಲ ಸಿಗಬಹುದು ಅಂತ ಅನ್ಸುತ್ತೆ. ಎಷ್ಟೋ ಜನ ಅಲ್ಲಿ ಹೋದ್ಮೇಲೂ ಸಹ ಲೋ ಕ್ವಾಲಿಟಿ ಕಾಲೇಜಲ್ಲಿ ಸೇರ್ಕೊಂಡ್ಬಿಡೋದು, ಬೇರೆ ದಾರಿ ಇಲ್ಲದೆ, ಲೋ ಪೇಮೆಂಟ್ ಜಾಬ್, ಕಡಿಮೆ ಸಂಬಳ ಬರುವಂತ ಜಾಬ್, ಸಾಲ, ಡಿಸಪಾಯಿಂಟ್ಮೆಂಟ್ ಎಲ್ಲ ಜಾಸ್ತಿ ಅವರಿಗೆ ಕಾಡ್ತಾ ಇದೆ. ಹಾಗಾಗಿ ಬ್ರೇನ್ ಡ್ರೈನ್ ಆಗ್ತಾ ಇದೆ. ಮೊದ್ಲೇನಾಗ್ತಾ ಇತ್ತು, ಬ್ರೇನ್ ಡ್ರೈನ್ ಆಗ್ತಾ ಇತ್ತು.
ಈಗ ಅದೇನಾಗ್ಬಿಟ್ಟಿದೆ, ಬ್ರೈನ್ ವೇಸ್ಟ್ ಆಗ್ತಾ ಇದೆ. ಟ್ಯಾಲೆಂಟ್ಗಳು ಇಲ್ಲೇ ಎಲ್ಲ ಕಲ್ತು ಎಲ್ಲ ಶಿಕ್ಷಣ ಪಡೆದು ಸ್ಕಿಲ್ ಇರೋರು ಬೇರೆ ದೇಶಕ್ಕೆ ಹೋದ್ರೆ ಬ್ರೈನ್ ಡ್ರೈನ್. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಬ್ರೈನ್ ವೇಸ್ಟ್ ಬಗ್ಗೆ. ನೋಡೋಣ ಇದ್ರ ಬಗ್ಗೆ. ಏನು ಮುಖ್ಯವಾಗಿ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ವಾಟ್ ಹ್ಯಾಸ್ ಚೇಂಜ್ಡ್ ಇನ್ ಇಂಡಿಯಾ ಸ್ಟೂಡೆಂಟ್ ಮೈಗ್ರೇಷನ್. ಮೊದ್ಲು ಹೇಗಿತ್ತು ಪ್ಯಾಟರ್ನ್? ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು, ಎಲೀಟ್ ಸ್ಟೂಡೆಂಟ್ಸು, ಟಾಪ್ ಯೂನಿವರ್ಸಿಟೀಸು, ಮತ್ತೆ ಸ್ಕಾಲರ್ಶಿಪ್ಸ್ ಆರ್ ಫಂಡೆಡ್ ಪ್ರೋಗ್ರಾಮ್ಸು, ಇದನ್ನ ಪಡ್ಕೊಂಡವ್ರು ಮಾತ್ರ ಅಲ್ಲಿ ಹೋಗ್ತಾ ಇದ್ರು. ಕ್ಲಿಯರ್ ಅಕಾಡೆಮಿಕ್ ಆರ್ ಕರಿಯರ್ ಔಟ್ಕಮ್ಸ್ ಇಷ್ಟೆಲ್ಲ ಇರೋದ್ರಿಂದ ಅವರಿಗೆ ಅಕಾಡೆಮಿಕಲಿ ಆಗಿರಬಹುದು, ಕರಿಯರ್ ಆಗಿರಬಹುದು, ಗೊತ್ತಾಗ್ತಾ ಇತ್ತು ಏನ್ ಮಾಡಬಹುದು ಅಲ್ಲಿ ಹೋಗಿ, ಮತ್ತೆ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ತಾ ಇತ್ತು. ಆದ್ರೆ ಹೊಸ ಪ್ಯಾಟರ್ನ್ ಏನು? ಮಿಡ್ಲ್ ಕ್ಲಾಸ್ ಅವರು ಸೆಲ್ಫ್ ಫಿನಾನ್ಸ್ಡ್ ಮೈಗ್ರೇಷನ್, ಸಾಲ ಮಾಡಿ ಅಥವಾ ತಮ್ಮದೇ ಕೂಡಿಟ್ಟ ಹಣವನ್ನ ಅದಕ್ಕೆ ಇನ್ವೆಸ್ಟ್ ಮಾಡಿ ಹೋಗ್ತಾ ಇದ್ದಾರೆ ಮಿಡ್ಲ್ ಕ್ಲಾಸ್ ಅವರು. ಫ್ಯಾಮಿಲೀಸ್ ಟೇಕ್ ಎಜುಕೇಶನ್ ಲೋನ್ಸ್, ಮಾರ್ಟಿಗೇಜ್ ಲ್ಯಾಂಡ್ ಆರ್ ಹೌಸಸ್, ಅದಕ್ಕೋಸ್ಕರ ಮನೆಯನ್ನ ಅಥವಾ ಬೇರೆ ಬೇರೆ ಲ್ಯಾಂಡ್ ಅನ್ನ ಅಡ ಇಡ್ತಾ ಇದ್ದಾರೆ ಅಡಮಾನವಾಗಿ. ಏನು ಗುರಿ ಏನಂತಂದ್ರೆ ಫಾರಿನ್ ಡಿಗ್ರಿ ಪಡ್ಕೊಳ್ಳೋದು, ಒಳ್ಳೆ ಜಾಬ್ ಬೇಕು, ಪರ್ಮನೆಂಟ್ ರೆಸಿಡೆನ್ಸಿ, ಸೋಷಿಯಲ್ ಮೊಬಿಲಿಟಿ ಇದೆಲ್ಲ ಬೇಕು ಅಂತ ಈ ಮಿಡ್ಲ್ ಕ್ಲಾಸ್ ಅವರ ಒಂದು ಗುರಿ. ಇನ್ನು ಸ್ಕೇಲ್ ಆಫ್ ಮೈಗ್ರೇಷನ್ ನೋಡಿ, 2023ರಲ್ಲಿ 13.2 ಲ್ಯಾಕ್ ಸ್ಟೂಡೆಂಟ್ಸ್ ಹೋದವರು, 24ರಲ್ಲಿ 13.35 ಲ್ಯಾಕಿಗೆ ಬಂತು. 2025ಕ್ಕೆ ಈಗ ಪ್ರೊಜೆಕ್ಷನ್ ಎಷ್ಟಿದೆ? 13.8 ಲ್ಯಾಕ್ ಇದೆ. ಟೋಟಲಿ ಅಮೆರಿಕ ನಾವು ಅಂದ್ಕೊಳ್ತೇವೆ, ಆದ್ರೆ ಸುಮಾರು 70ಕ್ಕಿಂತ ಹೆಚ್ಚು ಕಂಟ್ರೀಸ್ಗಳಲ್ಲಿ ಭಾರತದ ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಟಾಪ್ ನೋಡೋದು ಎಲ್ಲಿ? USA, ಕೆನಡಾ 2 ಸೇರಿ 40%, UK, ಆಸ್ಟ್ರೇಲಿಯಾ, ಜರ್ಮನಿ, ಇಷ್ಟು ಕಡೆ ನಮ್ಮ ದೇಶದ ವಿದ್ಯಾರ್ಥಿಗಳಿದ್ದಾರೆ. ಸೊ ಇಂಡಿಯಾ ಇಸ್ ನೌ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಸ್ಟೂಡೆಂಟ್ಸ್. ಅತಿ ಹೆಚ್ಚು ಸ್ಟೂಡೆಂಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ದೇಶಗಳಲ್ಲಿ ಭಾರತ ಸಹ ಒಂದು. ಈಗ ಇಸ್ ದಿಸ್ ಡೆಮೋಕ್ರಟೈಸೇಷನ್ ಆಫ್ ಫಾರಿನ್ ಎಜುಕೇಶನ್? ಹಾಗಾದ್ರೆ ಇಲ್ಲೂ ಸಹ ಡೆಮೋಕ್ರಟೈಸೇಷನ್ ಆಗ್ತಾ ಇದೆಯಾ ಎಜುಕೇಶನ್ದು? ಮೇಲಿಂದ ನೋಡಿದಾಗ ಹೌದು, ಎಟ್ ಫಸ್ಟ್ ಗ್ಲಾನ್ಸ್ ಎಸ್, ಮೋರ್ ಸ್ಟೂಡೆಂಟ್ಸ್, ಜಾಸ್ತಿ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಫಾರಿನ್ ಎಜುಕೇಶನ್ಗೆ ಆಕ್ಸೆಸ್ ಪಡ್ಕೊಳ್ತಾ ಇದ್ದಾರೆ. ಆರ್ಟಿಕಲ್ ಹೇಳ್ತಾ ಇರೋದೇನು? ರಿಯಾಲಿಟಿ ಇಸ್ ಮೋರ್ ಟ್ರಬಲಿಂಗ್. ಆದ್ರೆ ವಾಸ್ತವ ಬೇರೆನೇ ಇದೆ. ಏನು ಹಿಡನ್ ಪ್ರಾಬ್ಲಮ್ ನೋಡಿ, ಲೋ ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಏಜೆಂಟ್ಸ್. ಹೇಗಿರುತ್ತೆ ಸಿಸ್ಟಮ್, ಹೇಗೆ ವರ್ಕ್ ಆಗ್ತಾ ಇದೆ ನೋಡಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ? ಫಸ್ಟ್ ದೇ ಡಿಪೆಂಡ್ ಆನ್ ಎಜುಕೇಶನ್ ಕನ್ಸಲ್ಟೆಂಟ್ಸ್ ಆರ್ ಏಜೆಂಟ್ಸ್. ಫಾರಿನ್ ಸ್ಟಡಿ ಮಾಡಬೇಕು, ಅಬ್ರಾಡ್ಗೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಆ ಯೂನಿವರ್ಸಿಟಿಗಳು ಸಿಕ್ಕೋದಿಲ್ಲ ಅಷ್ಟು ಸುಲಭವಾಗಿ. ಬೇರೆ ಬೇರೆ ಕನ್ಸಲ್ಟೆಂಟ್ಸ್ ಗಳಿರ್ತಾರೆ, ಏಜೆಂಟ್ಸ್ ಗಳಿರ್ತಾರೆ, ಅವ್ರ ಮೂಲಕ ನಾವು ಹೋಗ್ಬೇಕಾಗತ್ತೆ. ಮೆನಿ ಏಜೆಂಟ್ಸ್ ಆಪರೇಟ್ ಇನ್ ಗ್ರೇ ಲೀಗಲ್ ಝೋನ್ ಆರ್ ಕಮಿಷನ್ ಡ್ರಿವನ್. ಎಷ್ಟೋ ಇಂತಹ ಏಜೆಂಟ್ಗಳು ಹೇಗಿರ್ತಾರೆ? ಕಂಪ್ಲೀಟ್ ಆಗಿ ಇಲ್ಲಿಗಲ್ ಅಂತಾನೂ ಅಲ್ಲ, ಲೀಗಲ್ ಅಂತಾನೂ ಅಲ್ಲ, ಕೆಲವೊಂದು ಲೂಪ್ ಹೋಲ್ಗಳನ್ನ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಜೊತೆ ಕಮಿಷನ್ ಬೇಕು ಅವರಿಗೆ. ಅವಾಗ ದೇ ಪುಷ್ ಸ್ಟೂಡೆಂಟ್ಸ್ ಇಂಟು, ನಿಮ್ಗೆ ಬೇರೆ ಕಡೆ ಶಿಕ್ಷಣವನ್ನ ಕೊಡಿಸ್ತೀನಿ ಅಂತ ಫಾರಿನ್ ಕರ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಲೋ ರ್ಯಾಂಕ್ಡ್ ಯೂನಿವರ್ಸಿಟಿ, ವೊಕೇಶನಲ್ ಕಾಲೇಜ್ ಅಂದ್ರೆ ಕೆಲವೇ, ಈಗ ಟ್ರೈನಿಂಗ್ಗೋಸ್ಕರ ಕೆಲವೊಂದು ಕಾಲೇಜ್ ಇರುತ್ತೆ, ಮತ್ತೆ ತಾತ್ಕಾಲಿಕ ಅವಧಿಗಿರುವಂತ ಕಾಲೇಜ್ಗಳು, ಕೋರ್ಸಸ್ ಅನ್ರಿಲೇಟೆಡ್ ಟು ಸ್ಟೂಡೆಂಟ್ಸ್ ಬ್ಯಾಕ್ ಗ್ರೌಂಡ್, ಪುರಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದೇ ಇಲ್ಲ, ಇನ್ಯಾವುದೋ ಕೋರ್ಸ್ಗೆ ಅವರನ್ನ ಅಡ್ಮಿಷನ್ ಮಾಡಿಸೋದು. ಈ ತರ ಸಿಚುವೇಶನ್ ಅಲ್ಲಿ ನಾವು ನೋಡಬಹುದು. ಹೇಗಾಗುತ್ತೆ? ವೈ ಡಸ್ ದಿಸ್ ಹ್ಯಾಪನ್? ಯಾಕೆ ಹೀಗಾಗುತ್ತೆ ಅಂತಂದ್ರೆ, ರಿಕ್ರೂಟ್ಮೆಂಟ್ ಏಜೆಂಟ್ಸ್ಗಳು ಮತ್ತೆ ಅಲ್ಲಿನ ಪ್ರೈವೇಟ್ ಕಾಲೇಜ್ಗಳು ಅಬ್ರಾಡ್ ಅಲ್ಲಿ ಇರೋದು, ಅವ್ರ ನಡುವೆ ಟೈ ಅಪ್ ಆಗ್ಬಿಟ್ಟಿದೆ. ಸ್ಟೂಡೆಂಟ್ ವೆಲ್ಫೇರ್ಗಿಂತ ಅವರಿಗೆ ಪ್ರಾಫಿಟೇ ಮುಖ್ಯ. ಇದರಿಂದ ಆಗೋದೇನು? ಅಡ್ಮಿಷನ್ ವಿತೌಟ್ ರಿಯಲ್ ಅಕಾಡೆಮಿಕ್ ಆರ್ ಜಾಬ್ ವ್ಯಾಲ್ಯೂ ಅಲ್ವಾ? ಅಡ್ಮಿಷನ್ ಆಗ್ತಾ ಇದೆ, ಆದ್ರೆ ಅಕಾಡೆಮಿಕ್ ಇರಬಹುದು, ಜಾಬ್ ಇರಬಹುದು, ಆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಅದ್ರ ಜೊತೆ ಡಿಸ್ಕಿಲ್ಲಿಂಗ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ಗ್ರಾಜುಯೇಷನ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಆಫ್ಟರ್ ಗ್ರಾಜುಯೇಷನ್? ಮೆನಿ ಸ್ಟೂಡೆಂಟ್ಸ್ ಡೋಂಟ್ ಗೆಟ್ ಸ್ಕಿಲ್ಡ್ ಜಾಬ್ಸ್ ಅಲ್ವಾ? ತುಂಬಾ ಜನಕ್ಕೆ ಸ್ಕಿಲ್ಡ್ ಜಾಬ್ಸ್ ಗಳು ಸಿಕ್ಕೋದೇ ಇಲ್ಲ. ಎಂಡ್ ಅಪ್ ಇನ್ ಲೋ ವೇಜ್ ವರ್ಕ್, ಕಡಿಮೆ ಸಂಬಳ ಸ್ಯಾಲರಿಗೆ ಅವರು ಒಗ್ಗಿಕೊಳ್ಬೇಕಾಗತ್ತೆ. UK ನೋಡಿ, ಓನ್ಲಿ 1 in 4 ಇಂಡಿಯನ್ ಪೋಸ್ಟ್ ಗ್ರಾಜುಯೇಟ್ಸ್ ಗೆಟ್ಸ್ ಅ ಸ್ಪಾನ್ಸರ್ಡ್ ಸ್ಕಿಲ್ಡ್ ವೀಸಾ. 4 ಜನ ಇದ್ದಾರೆ ಅಂತಂದ್ರೆ ಅಲ್ಲಿ ಒಬ್ರಿಗೆ ಮಾತ್ರ ಪೋಸ್ಟ್ ಗ್ರಾಜುಯೇಟ್ಸ್ ಗಳಿಗೆ ಸ್ಪಾನ್ಸರ್ಡ್ ಸ್ಕಿಲ್ಡ್ ವೀಸಾ, ಸ್ಕಿಲ್ ಇರೋರಿಗೆ ಕೊಡುವಂತ ವೀಸಾ ಸಿಕ್ಕೋದು. ವಾಟ್ ದಿಸ್ ಮೀನ್ಸ್? ಹಾಗಾದ್ರೆ ಏನಿದ್ರ ಅರ್ಥ? ಇಂಜಿನಿಯರ್ಸು, ಸೈನ್ಸ್ ಗ್ರಾಜುಯೇಟ್ಸು, ಇದೆಲ್ಲ ಮುಖ್ಯವಾಗಿ ಇಂತಹ ಇಂಜಿನಿಯರ್ ಆಗಿದೆ ಸೈನ್ಸ್ ಗ್ರಾಜುಯೇಟ್ಸ್ಗಳು, ಆದ್ರೆ ಹೋಗಿ ಕೆಲಸ ಮಾಡೋದೇನು? ಕೇರ್ ವರ್ಕ್, ರಿಟೇಲು, ಡೆಲಿವರಿ, ಇಂತಹ ಕೆಲಸಗಳಲ್ಲಿ ಆಮೇಲೆ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಡಿಗ್ರೀಸ್ ಒಂಥರ ಇದ್ರೆ, ಸ್ಕಿಲ್ ಇರೋದು ಬೇರೆ, ಸ್ಕಿಲ್ ಯುಟಿಲೈಸ್ ಆಗ್ತಾ ಇರೋದು ಬೇರೆ. ಸೊ ದಿಸ್ ಇಸ್ ಕಾಲ್ಡ್ ಡಿಸ್ಕಿಲ್ಲಿಂಗ್ ಆರ್ ಅಂಡರ್ ಎಂಪ್ಲಾಯ್ಮೆಂಟ್. ಇದಕ್ಕೆಂತ ಕರಿತೇವೆ? ಡಿಸ್ಕಿಲ್ಲಿಂಗ್, ಅಂಡರ್ ಎಂಪ್ಲಾಯ್ಮೆಂಟ್. ಪಡೆದುಕೊಂಡಿರುವಂತ ಶಿಕ್ಷಣಕ್ಕೂ ಡಿಗ್ರಿಗೂ ಇರುವಂತ ಸ್ಕಿಲ್ಲಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇರುತ್ತೆ.
ಅಂದುಕೊಂಡಂತ ಜಾಬ್ ಸಿಕ್ಕೋದಿಲ್ಲ. ಕೇರಳದ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ ನೋಡಿ, ಕೇಸ್ ಸ್ಟಡಿ ಆಫ್ ಚೇಂಜ್. ಕೇರಳ ಶೋಸ್ ಹೌ ಸ್ಟೂಡೆಂಟ್ ಮೈಗ್ರೇಷನ್ ಹ್ಯಾಸ್ ರಿಪ್ಲೇಸ್ಡ್ ಲೇಬರ್ ಮೈಗ್ರೇಷನ್. ಸ್ಟೂಡೆಂಟ್ ಮೈಗ್ರೇಷನ್ ಈಗ ಲೇಬರ್ ಮೈಗ್ರೇಷನ್ ಅಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ. ಯಾವ ತರ? 2023 ಸರ್ವೆ ಪ್ರಕಾರ ಸ್ಟೂಡೆಂಟ್ ಮೈಗ್ರೆಂಟ್ಸ್ ನೋಡಿ 1.29 ಲ್ಯಾಕ್ ಇತ್ತು 2018ರಲ್ಲಿ. 2023ರಲ್ಲಿ ಅದು 2.5 ಲ್ಯಾಕ್ ಆಗ್ಬಿಟ್ಟಿದೆ, ಡಬಲ್ಡ್ ಇನ್ 5 years. ಸ್ಟೂಡೆಂಟ್ಸ್ ನಾವು ಫಾರ್ಮ್ 11.3% ಆಫ್ ಆಲ್ ಎಮಿಗ್ರೆಂಟ್ಸ್. ಇಮಿಗ್ರೇಷನ್ ಅಂತಂದ್ರೇನು, ಎಮಿಗ್ರೇಷನ್ ಅಂತಂದ್ರೇನು ತಿಳ್ಕೊಳ್ಳಿ ಆ ಶಬ್ದಗಳ ಅರ್ಥವನ್ನ. ಎಮಿಗ್ರೆಂಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಗಳ ಪಾತ್ರ 11.3ರಷ್ಟಿದೆ. ಶಾಕಿಂಗ್ ಫ್ಯಾಕ್ಟ್ ನೋಡಿ, ಔಟ್ವರ್ಡ್ ಸ್ಟೂಡೆಂಟ್ ರೆಮಿಟೆನ್ಸ್ 43,378 crore. ಅಲ್ಲಿಗೆ ಸ್ಟೂಡೆಂಟ್ಸ್ ಅನ್ನ ಕಳಿಸಿದ್ರೆ, ಬೇರೆ ದೇಶಕ್ಕೆ ಕಳಿಸಿದ್ರೆ ಅವರಿಗೆ ನಾವು ಪೇ ಮಾಡಬೇಕು. ಫೀಸ್ ಗಳನ್ನ ಇಲ್ಲಿಂದ ಮನೆಯಿಂದ ತುಂಬ್ತಾ ಇರ್ತಾರೆ. ಅದು ರೆಮಿಟೆನ್ಸ್ ಹೊರಗಡೆ ಹೋಗ್ತಾ ಇದೆ, ನಮಗ್ ಬರ್ತಾ ಇಲ್ಲ. ದಟ್ ಇಸ್ 20% ಆಫ್ ಟೋಟಲ್ ಇನ್ವರ್ಡ್ ಲೇಬರ್ ರೆಮಿಟೆನ್ಸ್. ಬೇರೆ ದೇಶದಲ್ಲಿ ಕೆಲಸ ಮಾಡಿ ಇಲ್ಲಿರುವಂತಹ ನಮ್ಮ ದೇಶದಲ್ಲಿರುವಂತಹ ಫ್ಯಾಮಿಲಿಗೆ ಹಣ ಕಳಿಸೋದು ರೆಮಿಟೆನ್ಸ್ ಒಂದ್ ಪ್ರಕಾರ. ಆದ್ರೆ ಹೊರಗಡೆ ಹೋಗ್ತಾ ಇರುತ್ತೆ, ಯಾಕಂದ್ರೆ ಸ್ಟೂಡೆಂಟ್ಸ್ ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ, ಕಲೀಲಿಕ್ಕೆ ದುಡ್ಡು ಬೇಕು. ದುಡ್ಡು ಇಲ್ಲಿಂದ ಕಳಿಸ್ತಾರಲ್ವಾ ರೆಮಿಟೆನ್ಸ್, ಅದು ಔಟ್ವರ್ಡ್ ಫ್ಲೋ. ಹಾಗಾಗಿ ಅದು ಅದರ ಪ್ರಮಾಣ 20% ಇದೆ. ಬರುವಂತ ಒಟ್ಟು ಲೇಬರ್ ರೆಮಿಟೆನ್ಸ್ಗೆ ಹೋಲಿಸಿದ್ರೆ 20% ಔಟ್ವರ್ಡ್ ಫ್ಲೋ ಇದೆ. ಸೊ ಮನಿ ಇಸ್ ಫ್ಲೋವಿಂಗ್ ಔಟ್, ನಾಟ್ ಕಮಿಂಗ್ ಬ್ಯಾಕ್. ಹೊರಗಡೆ ಹೋಗ್ತಾ ಇದೆ, ವಾಪಸ್ ಬರ್ತಾ ಇಲ್ಲ. ಅದಕ್ಕೆ ಹೇಳೋದು ರಿವರ್ಸ್ ರೆಮಿಟೆನ್ಸ್ ಅಂತ. ನಾರ್ಮಲ್ ರೆಮಿಟೆನ್ಸ್ ಅಂತಂದ್ರೆ ಮೈಗ್ರೆಂಟ್ಸ್ ಗಳು ಬೇರೆ ದೇಶಕ್ಕೆ ಹೋಗಿ ಅರ್ನ್ ಮಾಡ್ತಾರೆ, ಅರ್ನ್ ಮಾಡಿರೋ ಮನಿನ ವಾಪಸ್ಸು ಮನೆ ಕಳಿಸ್ತಾರೆ. ಅದೇ ರಿವರ್ಸ್ ರೆಮಿಟೆನ್ಸ್ ಅಂತಂದ್ರೆ ನಮ್ಮ ಇಂಡಿಯನ್ ಫ್ಯಾಮಿಲಿಗಳು ಏನ್ ಮಾಡ್ತಾರೆ, ಅಲ್ಲಿರೋ ಸ್ಟೂಡೆಂಟ್ಸ್ ಗಳಿಗೆ ತಮ್ಮ ಮಕ್ಕಳಿಗೆ ಹಣವನ್ನ ಕಳಿಸ್ತಾರೆ, ಸೆಂಡ್ ಮನಿ ಅಬ್ರಾಡ್. ಯಾಕಂತಂದ್ರೆ ಅವರಿಗೆ ಟ್ಯೂಷನ್, ರೆಂಟು, ಲಿವಿಂಗ್ ಕಾಸ್ಟ್ ಎಲ್ಲ ಪೇ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿಂದ ಹಣ ಕಳಿಸ್ತಾರೆ. ಸೇವಿಂಗ್ಸ್ ಇರಬಹುದು, ಅದಕ್ಕೋಸ್ಕರ ಫ್ಯಾಮಿಲಿಯವರು ಸೇವ್ ಮಾಡ್ತಾರೆ, ಲೋನ್ ತೆಗೆದುಕೊಳ್ತಾರೆ, ಮನೆ ಅಥವಾ ಬೇರೆ ಬೇರೆ ಆಸ್ತಿಗಳನ್ನ ಅಡ ಇಡ್ತಾರೆ. ಸೊ ಇಂಡಿಯನ್ ಹೌಸ್ ಹೋಲ್ಡ್ ಸಬ್ಸಿಡೀಸ್ ಫಾರಿನ್ ಎಕಾನಮೀಸ್ ಸಬ್ಸಿಡೈಸ್. ನಮ್ಮ ಇಂಡಿಯನ್ ಹೌಸ್ ಹೋಲ್ಡ್ ಗಳಿಂದಾನೇ ಅಲ್ಲಿಗೆ ಫಾರಿನ್ ಎಕಾನಮಿಗಳಿಗೆ ಹೆಲ್ಪ್ ಆಗ್ತಾ ಇದೆ. ದಿಸ್ ಫ್ಲಿಪ್ಸ್ ದಿ ಕ್ಲಾಸಿಕ್ ಮೈಗ್ರೇಷನ್ ಲಾಜಿಕ್ ಅಲ್ವಾ. ಕ್ಲಾಸಿಕಲಿ ಮೈಗ್ರೇಷನ್ ಆಗ್ತಾ ಇದೆ ಅಂತಂದ್ರೆ ಹೊರಗಡೆಯಿಂದ ಇಲ್ಲಿ ರೆಮಿಟೆನ್ಸ್ ಬರಬೇಕಿತ್ತು. ಎಷ್ಟೋ ದಿನಗಳ ಕಾಲ ಅದನ್ನ ನಾವು ನೋಡ್ತಾನೆ ಇದ್ದೇವೆ. ಆದ್ರೆ ಈಗ ಇದು ರಿವರ್ಸ್ ರೆಮಿಟೆನ್ಸ್ಗೆ ತಿರುಗ್ತಾ ಇದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಈಸಿ ಇರುತ್ತಾ ಜೀವನ? ಹಾರ್ಶ್ ರಿಯಾಲಿಟಿ ನೋಡಿ, ಬೇರೆ ಕಡೆ ಹೋಗ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಮೆನಿ ಸ್ಟೂಡೆಂಟ್ಸ್ ಫೇಸ್ ಹೈ ಟ್ಯೂಷನ್, 40 to 50 lakh rupees. ರೆಂಟ್ಗಳು ಜಾಸ್ತಿ ಆಗ್ತಾ ಇದೆ, ವರ್ಕ್ ಅವರ್ಸ್ ಲಿಮಿಟೆಡ್ ಆಗಿರುತ್ತೆ, ಜಾಸ್ತಿ ನೀವು ಕೆಲಸ ಮಾಡ್ತೀರಿ ಅಂತಂದ್ರೂ ಕೆಲಸ ಕೊಡೋದಿಲ್ಲ, ವೀಸಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಪ್ಲೇಸ್ಮೆಂಟ್ ಸಪೋರ್ಟ್ ಇರೋದಿಲ್ಲ ಜಾಸ್ತಿ. ಸರ್ವೈವ್ ಆಗ್ಬೇಕು ಅಂತಂದ್ರೆ ತುಂಬಾ ಪಾರ್ಟ್ ಟೈಮ್ ಜಾಬ್ ಗಳನ್ನ ಮಾಡ್ತಾನೆ ಇರಬೇಕು. ಮತ್ತೆ ಅನ್ಡಾಕ್ಯುಮೆಂಟೆಡ್, ಅದನ್ನ ಏನ್ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವೊಂದ್ಸಾರಿ. ಕೆಲವೊಂದು ಪ್ರದೇಶದಲ್ಲಿ ಅದಕ್ಕೆ ಲೀಗಲಿಟಿ ಅಥವಾ ಫಾರ್ಮಾಲಿಟಿ ಇರೋದಿಲ್ಲ. ಮತ್ತೆ ಲೋ ಸ್ಕಿಲ್ ವರ್ಕ್ ಗಳಲ್ಲಿ ಲಾಂಗ್ ಅವರ್ಸ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್, ಎಕ್ಸ್ಪ್ಲಾಯ್ಟೇಷನ್ ಸಹ ಆಗ್ತಾ ಇರುತ್ತೆ. ಯುಕೆ ನೋಡಿ, ಇವ್ರು ಹೇಳೋ ಪ್ರಕಾರ ಅರ್ಲಿಯರ್ ಸ್ಟೂಡೆಂಟ್ಸ್ ವೀಸಾ ಇರ್ತಿತ್ತು, ಈಗ ಕೇರ್ ವೀಸಾ, ಎಸ್ಕೇಪ್ ರೂಟ್. ಅದು ಈಗ ಆ ಹಳೆ ಕಾಲ ಸ್ಟೂಡೆಂಟ್ ವೀಸಾ ಇರಬಹುದು, ಸ್ಪಾನ್ಸರ್ಡ್ ಕೊಡೋದು ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ವೈ ಡು ಹೋಸ್ಟ್ ಕಂಟ್ರೀಸ್ ಎನ್ಕರೇಜ್ ದಿಸ್? ಯಾಕೆ ಈ ತರ ಹೋಸ್ಟ್ ಕಂಟ್ರಿಗಳು ಎನ್ಕರೇಜ್ ಮಾಡ್ತಾ ಇವೆ? ಬಿಕಾಸ್ ಸ್ಟೂಡೆಂಟ್ಸ್ ಆರ್ ಎಕನಾಮಿಕಲಿ ವ್ಯಾಲ್ಯೂಯೇಬಲ್ ಸ್ಟೂಡೆಂಟ್ಸ್ ಅಂತಂದ್ರೆ. ಕೆನಡಾ ನೋಡಿ, $30.9 billion ಆಡೆಡ್ ಟು GDP. ಸ್ಟೂಡೆಂಟ್ಸ್ ಗಳಿಂದ $30.9 billion ಆಡ್ ಮಾಡ್ತಾ ಇದೆ GDPಗೆ. 3.6 lakh ಜಾಬ್ ಸಪೋರ್ಟೆಡ್, ಅವರಿಂದಾಗಿ 3.6 ಲಕ್ಷ ಜಾಬ್ಗಳು ಸಪೋರ್ಟ್ ಸಿಗ್ತಾ ಇದೆ. ಇಂಡಿಯನ್ಸ್ ನೋಡಿ, 45% ಆಫ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್. ಕೆನಡಾದಲ್ಲಿ ಒಟ್ಟು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇದ್ದಾರಲ್ವಾ, ಅದರಲ್ಲಿ 45% ಇಂಡಿಯನ್ಸ್. US ಗೆ ಸಂಬಂಧಪಟ್ಟ ಹಾಗೆ 4 lakh ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರು ವಾರ್ಷಿಕವಾಗಿ $7 to $8 billion ಖರ್ಚು ಮಾಡ್ತಾರೆ. ಫಾರಿನ್ ಸ್ಟೂಡೆಂಟ್ಸ್ ಇಂದಾಗಿ ಅಲ್ಲಿನ ಯೂನಿವರ್ಸಿಟಿಗಳಿಗೆ ಫಂಡ್ ಬರುತ್ತೆ, ಲೋಕಲ್ ಎಕಾನಮಿಗೆ ಸಪೋರ್ಟ್ ಸಿಗುತ್ತೆ, ಲೇಬರ್ ಗ್ಯಾಪ್ ಫಿಲ್ ಆಗುತ್ತೆ. ಸೊ ವೈ ಡೋಂಟ್ ಸ್ಟೂಡೆಂಟ್ಸ್ ಚೂಸ್ ಚೀಪರ್ ಫಾರಿನ್ ಕ್ಯಾಂಪಸಸ್? ಚೀಪರ್ ಫಾರಿನ್ ಕ್ಯಾಂಪಸ್ ಗಳಿಗೆ ಹೋಗಬಹುದಲ್ಲ, ಹಾಗಿದ್ರೆ ಯಾಕೆ ಅಲ್ಲಿ ಹೋಗಲ್ಲ? ನೋಡಿ, ಮೆನಿ ವೆಸ್ಟರ್ನ್ ಯೂನಿವರ್ಸಿಟೀಸ್ ಹ್ಯಾವ್ ಕ್ಯಾಂಪಸಸ್ ಇನ್ ದುಬೈ, ಸಿಂಗಾಪುರ್, ಅದರ್ ಏಷ್ಯನ್ ಹಬ್ಸ್. ಈಗ ದುಬೈ, ಸಿಂಗಾಪುರ್, ಬೇರೆ ಬೇರೆ ಏಷ್ಯನ್ ಹಬ್ಸ್ ಗಳಲ್ಲೂ ಅವರ ಯೂನಿವರ್ಸಿಟಿಗಳ ಕ್ಯಾಂಪಸ್ ಇದೆ. ಆದ್ರೆ ಇಂಡಿಯನ್ ಸ್ಟೂಡೆಂಟ್ಸ್ ಅವಾಯ್ಡ್ ದೆಮ್. ಇವರಿಗೂ ಅಲ್ಲಿ ಹೋಗೋದಿಲ್ಲ. ಯಾಕಂತಂದ್ರೆ ಬಿಕಾಸ್ ಫಾರ್ ಮೆನಿ ಸ್ಟೂಡೆಂಟ್ಸ್ ಎಜುಕೇಶನ್ ಇಸ್ ನಾಟ್ ಓನ್ಲಿ ಅಬೌಟ್ ಲರ್ನಿಂಗ್. ಶಿಕ್ಷಣ ಪಡ್ಕೊಂಡ್ರೆ ಸಾಕು ಅಂತ ಮನಸ್ಥಿತಿ ಇರೋದಿಲ್ಲ. ಬೇರೆ ದೇಶಕ್ಕೆ ಹೋಗ್ತಿದ್ದೇವೆ ಅಂತಂದ್ರೆ ಅವರು ಪರ್ಮನೆಂಟ್ ರೆಸಿಡೆನ್ಸಿ ಬೇಕು, ಸಿಟಿಜನ್ಶಿಪ್ ಬೇಕು, ಅಲ್ಲಿದ್ದು ಸೋಷಿಯಲ್ ಸ್ಟೇಟಸ್ ನೋಡ್ಬೇಕಲ್ವಾ, ಇಷ್ಟೆಲ್ಲ ಥಿಂಕ್ ಮಾಡ್ತಾರೆ ಅವರು. ಎಸ್ಕೇಪಿಂಗ್ ಥರ್ಡ್ ವರ್ಲ್ಡ್ ಐಡೆಂಟಿಟಿ. ಭಾರತದಂತಹ ದೇಶದಿಂದ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಅವರಿಗೆ ನಾಚಿಕೆ. ಹಾಗಾಗಿ ಥರ್ಡ್ ವರ್ಲ್ಡ್ ಐಡೆಂಟಿಟಿ ಅಂತ ಒಂದು ಎಸ್ಕೇಪ್ ಆಗ್ಬೇಕು, ಆ ಒಂದು ಮನಸ್ಥಿತಿ ಇರೋದ್ರಿಂದ
ಈ ಕಷ್ಟಗಳಿಗೆ ಗುರಿ ಆಗ್ಬೇಕಾಗುತ್ತೆ. ಮೈಗ್ರೇಷನ್ ಇಸ್ ಆಸ್ ಮಚ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಆಸ್ ಎಜುಕೇಶನಲ್. ಇದು ಕೇವಲ ಒಂದು ಡೈಮೆನ್ಷನ್ ಅಲ್ಲ ಮೈಗ್ರೇಷನ್ ಅನ್ನೋದು. ಈಗ ಸೋಷಿಯಲ್ ಬಂತು, ಪೊಲಿಟಿಕಲ್ ಬಂತು, ಎಜುಕೇಶನಲ್ ಸಹ ಹೌದು ಈಗ. ಹಾಗಾಗಿ ಬ್ರೇನ್ ಡ್ರೈನ್ ಆಗ್ತಾ ಇರೋದು ಈಗ ಬ್ರೇನ್ ವೇಸ್ಟಿಗೆ ತಲುಪಿಬಿಟ್ಟಿದೆ. ಮೊದಲು ಬ್ರೇನ್ ಡ್ರೈನ್ ಆಗ್ತಾ ಇತ್ತು. ಟ್ಯಾಲೆಂಟೆಡ್ ಪೀಪಲ್ ಭಾರತವನ್ನ ಬಿಟ್ಟು ಹೋಗ್ತಾ ಇದ್ರು. ಆಗ ರಿಯಾಲಿಟಿ ಏನಾಗ್ಬಿಟ್ಟಿದೆ ಈಗ ಬ್ರೇನ್ ವೇಸ್ಟ್, ಸ್ಕಿಲ್ಗಳು ಯೂಸ್ ಆಗ್ತಾ ಇಲ್ಲ, ಡಿಗ್ರೀಸ್ಗಳು ಡೌನ್ ಗ್ರೇಡ್ ಆಗ್ಬಿಟ್ಟಿದೆ, ಆಸ್ಪಿರೇಷನ್ಸ್ಗಳು ಸರಿಯಾಗಿ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಡೆಪ್ಟ್ ಸಾಲ ಆಲ್ರೆಡಿ ಹೊರೆ ಆಗ್ಬಿಟ್ಟಿದೆ. ಹಾಗಾಗಿ ಗಲ್ಫ್ ಲೇಬರ್ ಮೈಗ್ರೇಷನ್ ನೋಡ್ಬೋದು ನಾವು. ಮತ್ತೆ ಫ್ಯಾಮಿಲಿಗಳಿಗೆ ತುಂಬಾ ಪೇಮೆಂಟ್ ಮಾಡ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಮತ್ತೆ ಅಲ್ಲಿ ಕಳಿಸಿದ್ಮೇಲೆ ನಮ್ಗೆ ರಿಟರ್ನ್ ಬರುತ್ತೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಏನ್ ಮಾಡಬಹುದು? ಪಾಲಿಸಿ ಸೊಲ್ಯೂಷನ್ ನೋಡೋಣ ಇದರಲ್ಲಿ. ಸ್ಟ್ರಾಂಗ್ ರೆಗ್ಯುಲೇಷನ್ ಆಫ್ ಎಜುಕೇಶನ್ ಏಜೆಂಟ್ಸ್ ಅಲ್ವಾ. ಎಜುಕೇಶನ್ ಏಜೆಂಟ್ಗಳಿರ್ತಾರೆ, ಮೊದಲೇ ಹೇಳಿದಾಗೆ ಅಂತ ಏಜೆಂಟ್ಗಳ ಮೂಲಕ ಇಂತಹ ಕ್ರಮಗಳು ಕಾರ್ಯಗಳು ನಡೀತಾ ಇರುತ್ತೆ ಜಾಸ್ತಿ. ಅವರಿಗೆ ಸಂಬಂಧಪಟ್ಟ ಹಾಗೆ ನಿಯಂತ್ರಕ ಕ್ರಮಗಳನ್ನ ಕೈಗೊಳ್ಳಬೇಕು. ಪ್ರೀ ಡಿಪಾರ್ಚರ್ ಕೌನ್ಸಿಲಿಂಗ್ ಅಲ್ವಾ. ಬೇರೆ ದೇಶಕ್ಕೆ ಹೋಗೋಕ್ಕಿಂತ ಮೊದಲು ಅವರಿಗೆ ಕೌನ್ಸಿಲಿಂಗ್ ಕೊಡಬೇಕು, ಸರಿಯಾದ ಮಾರ್ಗದರ್ಶನ ನೀಡಬೇಕು. ಮತ್ತೆ ಬಯಲ್ಯಾಟ್ರಲ್ ಅಗ್ರಿಮೆಂಟ್ಸ್ ವಿತ್ ಹೋಸ್ಟ್ ಕಂಟ್ರೀಸ್. ಯಾವ ದೇಶಕ್ಕೆ ಅವರು ಹೊರಡ್ತಾ ಇದ್ದಾರೋ ಬಹಳ ನಮ್ಮ ದೇಶದ ವಿದ್ಯಾರ್ಥಿಗಳು ಜಾಸ್ತಿ ಇರುವಂತಹ ದೇಶಗಳ ಜೊತೆ ನಾವು ಸಹ ಎಜುಕೇಶನಲ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಳೋದು. ಮತ್ತೆ ಇನ್ಸ್ಟಿಟ್ಯೂಷನಲ್ ಅಕೌಂಟೆಬಿಲಿಟಿ ಆಫ್ ಫಾರಿನ್ ಕಾಲೇಜಸ್. ಅಲ್ಲಿರುವ ಕಾಲೇಜ್ಗಳಿಗೂ ಹೊಣೆಗಾರಿಕೆ ಇದೆ. ಆನೆಸ್ಟ್ ಇನ್ಫಾರ್ಮೇಶನ್ ಆನ್ ಜಾಬ್ ಪ್ರಾಸ್ಪೆಕ್ಟ್, ವೀಸಾ ಪಾತ್ವೆ. ಜಾಬ್ ಪ್ರಾಸ್ಪೆಕ್ಟ್ ಇರಬಹುದು, ವೀಸಾ ಪಾತ್ವೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನೆಸ್ಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ಲೇಬೇಕು. ಹೀಗಾಗಿ ವಿದೇಶಿ ಶಿಕ್ಷಣ ಅನ್ನುವಂಥ ಒಂದು ಕನಸು ಯಾವ ಪ್ರಮಾಣದಲ್ಲಿ ನಮ್ಮ ದೇಶದವರನ್ನ ಆವರಿಸ್ಕೊಂಡು ಬಿಟ್ಟಿದೆ ಅಂತಂದ್ರೆ, ಇಷ್ಟೆಲ್ಲ ಕಷ್ಟ ಇದ್ರು, ಬೇರೆ ಆಯ್ಕೆಗಳಿದ್ರು ಅದನ್ನೇ ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಮಿಡ್ಲಲ್ಲಿ ಮೋಸಗಳಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಹ ಎಚ್ಚರರಾಗಬೇಕು ಅಥವಾ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗತ್ತೆ. ಅದರ ಜೊತೆ ಬ್ರೇನ್ ಡ್ರೈನ್, ಬ್ರೇನ್ ವೇಸ್ಟ್ ಇದನ್ನ ತಪ್ಪಿಸ್ಕೊಂಡು ನಾವು ಬ್ರೇನ್ ಗೇನ್ ಕಡೆ ಅಲ್ವಾ. ಬ್ರೇನ್ ಡ್ರೈನ್ ಆಗೋದು ಬೇರೆ, ಬ್ರೇನ್ ಗೇನ್. ನಮ್ಮ ದೇಶದಲ್ಲೇ ಟ್ಯಾಲೆಂಟ್ ಅನ್ನ, ಶಿಕ್ಷಣವನ್ನ ನಾವು ಚೆನ್ನಾಗಿ ಪೋಷಿಸಿದಾಗ ಅಲ್ಲಿ ಬೇರೆ ಕಡೆಯವರು ಹೋಗೋದು ತಪ್ಪುತ್ತೆ. ಹಾಗಾಗಿ ನಮ್ಮ ದೇಶದ ಮೂಲ ಸೌಕರ್ಯದ ಕಡೆ, ಶಿಕ್ಷಣ ವ್ಯವಸ್ಥೆ ಕಡೆ ಇನ್ನಷ್ಟು ಗಮನ ಕೊಡಬೇಕು ಅಂತ ಈ ಆರ್ಟಿಕಲ್ ಮೂಲಕ ನಾವು ತಿಳ್ಕೊಳ್ಬಹುದು. ಇವಿಷ್ಟು ಪ್ರಮುಖವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.